ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಮ್ಮ ಚಾನಲ್ ಅಲ್ಲಿ ಬ್ಯೂಟಿ, ಫ್ಯಾಷನ್, ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ನೀವು ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಬೋದು. ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಇವತ್ತಿನ ನನ್ನ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ. ನಾನಿವತ್ತು ಇನ್ಸ್ಟಾಗ್ರಾಮ್ ರೀಲಲ್ಲಿ, ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ವೈರಲ್ ಆಗ್ತಿರೋಂಥ ABC ಡ್ರಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಡ್ರಿಂಕ್ನ ನಾನೇನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇಲ್ಲ, ಸಾಕಷ್ಟು ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಬಟ್ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಸಾರಿ, ನಿಮಗೆಲ್ಲ ಟ್ರೈನ್ದು ಸೌಂಡ್ ಕೇಳಿಸ್ತಾ ಇರ್ಬೋದು. ಸ್ಟೇಷನ್ ಪಕ್ಕನೇ ನಮ್ಮ ಮನೆ ಇರೋದು, ಹೀಗಾಗಿ ಟ್ರೈನ್ ಸೌಂಡ್ ಬರ್ತಾನೆ ಇರುತ್ತೆ. ಸೊ ಹೀಗಾಗಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ABC ಡ್ರಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಕೆಲವೊಂದು ಜನ ಸಡನ್ಲಿ ಥಿಂಕ್ ಮಾಡ್ತಾ ಇರ್ಬೋದು, ಕೆಲವೊಂದು ಜನರಿಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅನ್ನೋರು ಇದೇನಪ್ಪ ABC ಡ್ರಿಂಕ್, A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಇದೆಂಥದಪ್ಪ ಡ್ರಿಂಕ್ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಏನಿಲ್ಲ, ಒಂದು ಹೆಲ್ದಿ ನ್ಯಾಚುರಲ್ ಡ್ರಿಂಕ್ ಇದು. ಈ ಡ್ರಿಂಕ್ನ ನೀವು ಡೈಲಿ ಬೇಸಿಸಲ್ಲಿ ಕುಡಿಯೋದ್ರಿಂದ ನೀವು ನಿಮ್ಮ ಸ್ಕಿನ್ನ ಗ್ಲೋ, ಬ್ರೈಟ್, ಹೆಲ್ದಿಯಾಗಿಟ್ಕೊಳ್ಬೋದು. ಈ ಡ್ರಿಂಕ್ ಏನು ಮಾಡುತ್ತೆ, ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಹೀಗಾಗಿ ಏನಾಗುತ್ತೆ, ಸ್ಕಿನ್ ನೋಡೋಕ್ಕೆ ನ್ಯಾಚುರಲಿ ಗ್ಲೋ, ಬ್ರೈಟ್, ಹೆಲ್ದಿಯಾಗಿ ಕಾಣಿಸುತ್ತೆ. ಇನ್ನು ಈ ಡ್ರಿಂಕ್ಗೋಸ್ಕರ ನಾನು 100% ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಭಯ ಇಲ್ಲದೆ ಆಲ್ ಸ್ಕಿನ್ ಟೈಪ್ನವರು, ಅಂದರೆ ಗಂಡು ಮಕ್ಕಳು, ಹೆಣ್ಮಕ್ಳು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ಆರಾಮಾಗಿ ತಗೊಳ್ಬೋದು. ಸೊ ಬನ್ನಿ ಮಾತು ಕಡಿಮೆ ಮಾಡೋಣ. ಡ್ರಿಂಕ್ ಹೇಗೆ ರೆಡಿ ಮಾಡೋದು, ಹೇಗೆ ತಗೊಳ್ಳೋದು, ಯಾವ ಟೈಮಲ್ಲಿ ತಗೊಳ್ಳೋದ್ರಿಂದ ಒಳ್ಳೆಯದು ಅಂತ ನೋಡ್ಕೊಂಡು ಬರೋಣ. ಈ ಡ್ರಿಂಕ್ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಒಂದು ಆ್ಯಪಲ್, ಒಂದು ಬೀಟ್ರೂಟ್, ಒಂದು ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. A ಫಾರ್ ಆ್ಯಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಲ್ಲ, A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ ಬೀಟ್ರೂಟ್ ಮೇಲಿರೋ ಸಿಪ್ಪೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಬೀಟ್ರೂಟ್ ಮೇಲಿರೋ ಸಿಪ್ಪೆನ ಕ್ಲೀನ್ ಮಾಡ್ಕೊಳ್ಳಿ. ತುಂಬಾ ವೈರಲ್ ಆಗ್ತಿರೋಂಥ ಡ್ರಿಂಕ್ ಇದು. ಬಟ್ ನಾನು ಇದನ್ನು ಸಾಕಷ್ಟು ಟೈಮ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನಾನು ಯಾವಾಗ ತೊಗೊಳ್ತೀನಿ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಹೀಗಾಗಿ ಆದಷ್ಟು ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ಳಿ. ಇದನ್ನು ನೀವು ವೀಕ್ನಲ್ಲಿ 3 ಟೈಮ್ ತೊಗೊಳ್ಬೋದು, ಇಲ್ಲ ಡೈಲಿ ಬೇಸಿಸಲ್ಲಿ ತೊಗೊಳ್ಳಿ. ಬಟ್ ಇದನ್ನು ನೀವು ಡೈಲಿ ಬೇಸಿಸಲ್ಲಿ ತೊಗೊಳ್ಳೋದ್ರಿಂದ ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಹಿಮೋಗ್ಲೋಬಿನ ಹೆಚ್ಚೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೂ ಒಂದು ಎನರ್ಜಿ ಡ್ರಿಂಕ್ ಥರ ಕೆಲಸ ಮಾಡುತ್ತೆ. ತುಂಬ ಸುಸ್ತಾಗ್ತಾ ಇದ್ರೆ ಅಂಥವ್ರು ಕೂಡ ಈ ಡ್ರಿಂಕ್ ಕುಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಬಾಡಿಗೊಂದು ಎನರ್ಜಿನ ಕೊಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಥರ ಕೂಡ ಕೆಲಸ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀಟ್ರೂಟ್, ಕ್ಯಾರೆಟ್, ಆ್ಯಪಲ್ನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ನಾನಿಲ್ಲಿ ಅರ್ಧ ಇಂಚು ಹಸಿ ಶುಂಠಿನ ಕಟ್ ಮಾಡ್ತಾ ಇದ್ದೀನಿ. ಅರ್ಧ ಇಂಚು ಹಸಿ ಶುಂಠಿನ ಈ ರೀತಿ ಕಟ್ ಮಾಡಿ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿದ ನಂತರ ನಾನು ಇದಕ್ಕೆ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಫಿಲ್ಟರ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಫಿಲ್ಟರ್ ವಾಟರ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಜಸ್ಟ್ ನಾನು ಗ್ರೈಂಡ್ ಮಾಡಿದ್ದೀನಿ. ಗ್ರೈಂಡ್ ಮಾಡಿದ ನಂತರ ನಾನಿಲ್ಲಿ ಈ ರೀತಿಯಾಗಿ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಜ್ಯೂಸನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನವಾಗಿ ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಜ್ಯೂಸನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೆಡ್ ಕಲರಲ್ಲಿ ನೋಡ್ಬೋದು ಯಾವ ರೀತಿ ಕಲರ್ ಬಂದಿದೆ ಅಂತ. ಈ ರೀತಿಯಾಗಿ ಕಲರಲ್ಲಿ ಜ್ಯೂಸ್ ರೆಡಿ ಆಗುತ್ತೆ. ನೋಡಿದ ತಕ್ಷಣ ಕುಡಿಬೇಕಂತ ಅನಿಸುತ್ತೆ. ಆ ರೀತಿಯಾಗಿ ಜ್ಯೂಸ್ ರೆಡಿ ಆಗುತ್ತೆ. ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಎನರ್ಜಿ ಡ್ರಿಂಕ್ ಥರ ಕೆಲಸ ಮಾಡುತ್ತೆ. ಆ್ಯಂಟಿ ಏಜಿಂಗ್ ಥರ ಕೆಲಸ ಮಾಡುತ್ತೆ. ಹಾರ್ಟ್ಗೂ ಕೂಡ ಅಷ್ಟೇ ಒಳ್ಳೆಯದು. ನಮ್ಮ ಜ್ಞಾಪಕ ಶಕ್ತಿನ ಹೆಚ್ಚೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಕ್ಯಾರೆಟ್ ಯೂಸ್ ಮಾಡಿದ್ವಿ. ಕ್ಯಾರೆಟಲ್ಲಿ ತುಂಬ ಹೆಚ್ಚಾಗಿ ವಿಟಮಿನ್ A ಇರೋದ್ರಿಂದ ಇದು ಕಣ್ಣಿಗೆ ಪಟ್ಟ ಸಮಸ್ಯೆನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗಂತೂ ಸಾಕಷ್ಟು ಟೈಮ್ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ತೀವಿ. ಹೀಗಾಗಿ ಕಣ್ಣಿಗೆ ಪಟ್ಟ ಸಮಸ್ಯೆನ ತುಂಬ ಎದುರಿಸ್ತಾ ಇರ್ತೀವಿ. ಇದು ಕಣ್ಣನ್ನ ಹೆಲ್ದಿಯಾಗಿಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಜ್ಯೂಸ್ ರೆಡಿ ಆಗುತ್ತೆ. ಕಲರ್ ನೋಡಿದ ತಕ್ಷಣ ಎತ್ಕೊಂಡು ಕುಡಿಬೇಕನ್ಸುತ್ತೆ. ಆ ರೀತಿಯಾಗಿ ಜ್ಯೂಸ್ ರೆಡಿ ಆಗುತ್ತೆ. ಈಗ ನಾನು ಈ ಜ್ಯೂಸನ್ನ ತಗೊಳ್ತಾ ಇದ್ದೀನಿ. ಟೇಸ್ಟ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ. ನ್ಯಾಚುರಲ್ ಡ್ರಿಂಕ್, 100% ನ್ಯಾಚುರಲ್. ಹೀಗಾಗಿ ಆರಾಮಾಗಿ ಎಲ್ಲರೂ ಕೂಡ ತೊಗೊಳ್ಬೋದು. ಮಕ್ಕಳು ಕೂಡ ನೀವು ಕೊಡ್ಬೋದು. ನೀವು ಇದನ್ನು ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ನೀವು ಮಧ್ಯಾಹ್ನ ಊಟ ಆದ ನಂತರ 1 ಗಂಟೆ ಬಿಟ್ಟು ತಗೊಳ್ಬೋದು. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ABC ಡ್ರಿಂಕ್ನ ರೆಡಿ ಮಾಡೋದು ಅಂತ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಬಗ್ಗೆ ಹೇಳೋ ಹಾಗೆಲ್ಲ ಚೆನ್ನಾಗಿದೆ.
ಡೈಲಿ ಬೇಸಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನೀವು ನಿಮ್ಮ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಬೋದು, ಹೆಲ್ತ್ನ ಕೂಡ ಹೆಲ್ದಿಯಾಗಿಡೋಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಮಾರ್ನಿಂಗ್ ಆಗಲ್ಲ ಅನ್ನೋರು ಆಫ್ಟರ್ನೂನ್ ಕೂಡ ತೊಗೊಳ್ಬೋದು. ಅಂದರೆ ಊಟ ಮಾಡೋಕ್ಕಿಂತ 2 ಗಂಟೆ ಮೊದಲು ಈ ಡ್ರಿಂಕ್ನ ತೊಗೊಳ್ಳಿ. ಬೆಸ್ಟ್ ರಿಸಲ್ಟ್ಗೋಸ್ಕರ ಡೈಲಿ ಬೇಸಲ್ಲಿ ತೊಗೊಳ್ಳಿ. ಡೈಲಿ ಬೇಸಿಸಲ್ಲಿ ಆಗಲ್ಲ ಅನ್ನೋರು ವೀಕ್ನಲ್ಲಿ 2 ಟೈಮ್ ಆದರೂ ಟ್ರೈ ಮಾಡಿ. ಇದು ನಿಮ್ಮ ಸ್ಕಿನ್ನ ಹೆಲ್ತ್ನ ಹೆಲ್ದಿಯಾಗಿಡುತ್ತೆ. ಜೊತೆಗೆ ನೋಡೋಕ್ಕೆ ಫ್ರೆಶ್ ಆಗಿ ಕಾಣಿಸ್ತೀರಾ, ಒಂದು ರೀತಿ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ. ಟ್ರೈ ಮಾಡ್ಕೊಳ್ಳಿ. ನಾನಂತೂ ಎಲ್ಲ ನ್ಯಾಚುರಲ್ ಆಗಿರೋ ವಸ್ತುಗಳನ್ನ ಯೂಸ್ ಮಾಡಿದ್ದೀನಿ, ಹೀಗಾಗಿ ಭಯ ಇಲ್ಲದೆ ಎಲ್ಲರೂ ಕೂಡ ತೊಗೊಳ್ಬೋದು. ಟ್ರೈ ಮಾಡಿದ ನಂತರ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಫೀಡ್ಬ್ಯಾಕ್ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.